ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕುಕಿಂಗ್ ಚಾನಲ್. ನಾವಿವತ್ತು ತುಂಬಾ ಸ್ಪೆಷಲ್ಲಾಗಿ ಚಿಕ್ಕವರಿಂದ ದೊಡ್ಡವ್ರ ತನಕ ಹಿಡಿದು ಎಲ್ಲರಿಗೂ ಇಷ್ಟ ಆಗುವಂತಹ ಸ್ವೀಟ್ ಕಾರ್ನನ್ನು ಮಾಡ್ತಿದ್ದೀವಿ. ಇದನ್ನು ತುಂಬಾ ಟೇಸ್ಟಿಯಾಗಿ ಮನೆಯಲ್ಲೇ ಅತಿ ಸುಲಭವಾಗಿ ಹೇಗೆ ಮಾಡೋದು. ಇದು ನಾರ್ಮಲ್ ಜೋಳ ಅಲ್ಲ, ಇದು ಸ್ವೀಟ್ ಕಾರ್ನ್. ಇದು ಎಲ್ಲ ಥರದ ಸೂಪರ್ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ. ತುಂಬಾ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 2 ಸ್ವೀಟ್ ಕಾರ್ನನ್ನು ತೆಗೆದುಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಕಟ್ ಮಾಡ್ಕೊತಿದ್ದೀನಿ. ಹೀಗೆ ಕಟ್ ಮಾಡಿದರೆ ಎಲ್ಲ ಕಾಳು ಒಂದೇ ಲೆವೆಲ್ಗೆ ಇರುತ್ತೆ. ನೀವು ಕಾಳನ್ನಾದರೂ ಬಿಡಿಸ್ಕೋಬೋದು. ಹಾಗೆ ನೋಡ್ತಿದ್ರಲ್ಲ, ಇವಾಗ ಬಿಡಿಸ್ಕೊಂಡಿರುವಂಥ ಕಾಳನ್ನು ಒಂದು ಬೌಲ್ಗೆ ಹಾಕ್ತಿದ್ದೀನಿ. ನಂತರ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ನೀರನ್ನು ಹಾಕಬೇಕು. ಈ ಕಾಳೆಲ್ಲ ಅದರಲ್ಲಿ ನೀರಲ್ಲಿ ಮುಳುಗಬೇಕು. ಆ ಲೆವೆಲ್ಗೆ ನೀರು ಹಾಕಬೇಕು. ನೀರು ಚೆನ್ನಾಗಿ ಕಾದು ಸ್ವಲ್ಪ ಕುದಿ ಬಂದಮೇಲೆ ಸ್ವೀಟ್ ಕಾರ್ನನ್ನು ಅದರಲ್ಲೇ ಹಾಕಬೇಕು. ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಬೇಕದು. ಈ ಲೆವೆಲ್ ಕನ್ಸಿಸ್ಟೆನ್ಸಿ ಆಗಬೇಕು. ಕಾಳೆಲ್ಲ ಒಂಚೂರು ಉಬ್ಬಿ ಬರುತ್ತೆ ಅದು. ನಂತರ ಅದನ್ನು ಸೋಸ್ಕೋಬೇಕು. ಹಾಗೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ನಾನು 3 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕ್ತಿದ್ದೀನಿ. ನೀವು ಬೇಕಾದರೆ ಬೆಣ್ಣೆನ ಸಹಿತ ಹಾಕ್ಬೋದು. ಅದಕ್ಕೆ ಸೋಸ್ಕೊಂಡಿಟ್ಟಿರುವಂಥ ಸ್ವೀಟ್ ಕಾರ್ನನ್ನು ಹಾಕ್ತಿದ್ದೀನಿ. ಹಾಕಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇರಬೇಕು. ಒಂದು 2ರಿಂದ 3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ನಂತರ ನಾನಿಲ್ಲಿ ಸ್ವಲ್ಪ ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕ್ತಿದ್ದೀನಿ. ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ, ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಕರಿಮೆಣಸಿನ ಪುಡಿ, ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕಿ ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ಹಿಂಡ್ತಿದ್ದೀನಿ. ಇದು ಆಪ್ಷನಲ್, ಬೇಕಾದರೆ ಹಾಕ್ಬೋದು, ಬೇಡವಾದರೆ ಸ್ಕಿಪ್ ಮಾಡ್ಬೋದು. ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಇವಾಗ ಸ್ವೀಟ್ ಕಾರ್ನ್ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿ, ಮಕ್ಕಳಿಗಂತೂ ತುಂಬಾ ಇಷ್ಟ. ಮನೆಯಲ್ಲಿ ಮಾಡಿದರೆ ತುಂಬಾ ಇಷ್ಟಪಡ್ತಾರೆ. ಹೊಸದಾಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಈ ವಿಡಿಯೋಗೊಂದು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆ ಮತ್ತೆ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗ್ತೀನಿ. ಥ್ಯಾಂಕ್ ಯು.